ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ಹೇಗೆ ಫೀಲ್ ಆಗ್ತಿದೆ ಫಸ್ಟ್ ಡೇ ಅಟ್ ವರ್ಕ್? ನಿಮ್ಗೊಂದು ಕೇಳ, ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು? ಇದೆಲ್ಲ ನಿಮ್ಮ ಫ್ಯಾಮಿಲಿಗೆ ಸೇರ್ಬೇಕಾಗಿರೋದು. ನನಗೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಅರ್ಹತೆನೂ ಇಲ್ಲ. ಇನ್ನು ಎಷ್ಟು ಅಂತ ನಿಮ್ಮ ಋಣಕ್ಕೆ ಬೀಳೋ ಥರ ಮಾಡ್ತೀರಾ? ಕರುಣಾನಿಧಿ ವಿರುದ್ಧವಾಗಿ ಬಳಸೋದಕ್ಕೆ ನೀನೊಂದೇ ಅಸ್ತ್ರ, ಬ್ರಹ್ಮಾಸ್ತ್ರ. ನಿನ್ನ ಬದುಕು ಇನ್ಮೇಲೆ ಇದೇ ಬಣ್ಣದ ಥರ ಇರುತ್ತೆ. ನಾನು ನಿಮ್ಮ ಮನೇನ ಯಾಕೆ ಸುಖಿಸ್ದೆ ಗೊತ್ತಾ? ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ಋಣದಲ್ಲಿದ್ದೀನಿ. ನನ್ನಿಂದ ಅಂದರೆ ಯಾವುದೋ ಜನ್ಮದಲ್ಲಿ ನಿಮ್ಮ ಋಣ ನನ್ನ ಮೇಲೆ ಇತ್ತೇನೋ, ಅದನ್ನು ತೀರ್ಸೋದಕ್ಕೆ ದೇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಒಟ್ಟಿನಲ್ಲಿ ಏನೇ ಮಾಡಿದ್ರೂ ಕ್ರೆಡಿಟ್ ತೊಗೊಳಕ್ಕೆ ಮಾತ್ರ ಇಷ್ಟ ಇಲ್ಲ ಅಲ್ವಾ ನಿಮಗೆ? ಒಂದೊಂದ್ಸಲಿ ನಿಮ್ಮ ಥರನೂ ಭೂಮಿ ಮೇಲೆ ಇರ್ತಾರ ಅಂತ ಅನಿಸುತ್ತೆ. ಅದೆಲ್ಲ ಬಿಡಿ, ಸದ್ಯಕ್ಕೆ ನೀವು ನಿಮ್ಮ ಕಡೆ ಮತ್ತು ನಿಮ್ಮ ಮಗು ಕಡೆ ಗಮನ ಕೊಡಿ ಅಷ್ಟೇ. ಎನಿವೇ, ಈ ಒಂದು ಹೊಸ ಲೈಫ್ಗೆ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಏನ್ರಿ ವಿಷಯ? ನೀವು ನನ್ನ ಹೃದಯ ಕದ್ರಲ್ಲ, ಆ ಕ್ಷಣಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಒಂದು ನಿಮಿಷ. ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ಡೆಲಿವರಿ ಮಾಡಿಸಿದ್ರಲ್ಲ, ನೀವು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೆ. ನೀವೇ ಡೆಲಿವರಿ ಮಾಡಿಸ್ಬೇಕು. ನಾನು ಹೇಗೆ ಡೆಲಿವರಿ ಮಾಡಿಸ್ಲಿ? ಇನ್ನು 2-3 ತಿಂಗಳಲ್ಲಿ ನೀವು ಡಾಕ್ಟರ್ ಆಗ್ತೀರಾ. ನೀವು ಆರಿಸ್ಕೊಂಡಿರೋ ಕೆಲಸ ಇದು. ಥ್ಯಾಂಕ್ ಯು. ನೀವು ನನ್ನ ಜೊತೆಗಿದ್ರೆ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ ಅಂತ ನನಗೆ ಅರ್ಥ ಮಾಡಿಸಿದಕ್ಕೆ. ಥ್ಯಾಂಕ್ ಯು. ನೀವು ನನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದೇ. ಥ್ಯಾಂಕ್ ಯು. ನಾನು ಎಷ್ಟೇ ಹಠ ಮಾಡಿದ್ರು ಕೋಪ ಮಾಡ್ಕೊಳ್ದೆ ಮುದ್ದಾಗಿದ್ದಕ್ಕೆ. ಆಗಾಗ ಮಾಡೋ ತುಂಟತನಕ್ಕೆ ಎಲ್ರೂ ಚೆನ್ನಾಗಿ ನೋಡ್ಕೊಳ್ಳೋ ಕಾಳಜಿ. ಥ್ಯಾಂಕ್ ಯು ಲೈಟ್ ಹೌಸ್. ಹಾ, ನನ್ನನ್ನ ಪ್ರೀತಿಯಿಂದ ಲೈಟ್ ಹೌಸ್ ಅಂತ ಕರೆಯೋದಕ್ಕೆ. ಅಕ್ಕಂಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಅಕ್ಕ ಅಂದರೆ ನನಗೆ ಸರ್ವಸ್ವ ಸರ್. ಅವಳಿಗೆ ಏನಾದರೂ ಆದರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಇವತ್ತು ಅವಳ ಬದುಕಿಗೆ ಒಂದು ಹೊಸ ಗುರಿ ತಂದುಕೊಟ್ರಿ ನೀವು. ನಿಮ್ಮನ್ನಿನ್ನೂ ಎಷ್ಟು ಸಲ ಅಂತ ಪ್ರೀತಿ ಮಾಡಲಿ ಸರ್? ನನ್ನ ಹೃದಯನ ನೀವು ಎಷ್ಟಂತ ಕದೀತೀರಾ? ನನಗೂ ಸಾಕಾಗಿ ಹೋಗಿದೆ. ಆದರೂ ನೀವೇಗ ಇಷ್ಟೊಂದು ಮುದ್ದಾಗಿರೋದಕ್ಕೆ ಸಾಧ್ಯ? ನಿಮ್ಮ ಈ ಸ್ಮೈಲಿಗೆ ಡಬಲ್ ರೋಸ್. ಥ್ಯಾಂಕ್ ಯು. ಶೋ, ನಿಮ್ಮ ಜೊತೆ ಮಾತಾಡ್ತಾನೆ ಅಂತ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನನ್ನ ಕ್ಲಾಸ್ ಇದೆ, ಲೇಟ್ ಆಯ್ತು. ಬಾಯ್ ಸರ್. ಸರ್, ಆದರೂ
ನೀವೇನಾದ್ರೂ ನಂಗೆ ಮಾಟ ಮಂತ್ರ ಮಾಡಿಸಿದ್ದೀರಾ? ನಿಮಗ್ ಮಾಡ್ತೀನಿ ಸರ್, ಆಮೇಲೆ ಬಂದು ವಿಚಾರಿಸ್ಕೊಳ್ತೀನಿ. ಬಾಯ್. ಇಷ್ಟೆಲ್ಲ ಹೊಗಳಿಕೆಗೆ ಯೋಗ್ಯನಲ್ಲ ನಿಧಿ ನಾನು. ನಿಮ್ಮ ಲೈಫ್ ಹಾಳಾಗೋದಕ್ಕೆ ನಾನು ಕಾರಣ. ಅಯ್ಯೋ ನನ್ನಮ್ಮ, ನಿನ್ನ ನೋಡಕ್ಕೆ 2 ಕಣ್ಣು ಸಾಲದು ಕಣೆ. ಅದೆಷ್ಟು ಮುದ್ದ ಕಾಣಿಸ್ತಿದೆಯೇ. ನಿಂಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ಹಲೋ ಮೇಡಮ್, ಇಷ್ಟು ದೃಷ್ಟಿ ಸಾಕ? ಈಗ ಅವಳು ಒಬ್ಳಲ್ಲ, ಇಬ್ರು. ರಾಧಿಕಾ ತಗೊಂಡ್ಬಾಯ್. ಶುರು ಮಾಡ್ಕೊ. ನಾಯಿ ಕಣ್ಣು, ನರಿ ಕಣ್ಣು, ಹಾಸ್ಪಿಟ್ಲಲ್ಲಿ ಯಾರ್ಯಾರು ನಿನ್ ಮೇಲೆ ಕಣ್ಣು ಹಾಕಿದ್ರೋ ಅವ್ರು ಯಾರ ಕಣ್ಣು ನಿನ್ ಮೇಲೆ ಬೀಳ್ದೆ ಇರ್ಲಿ. ತೂ 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 ತೂ. ಹಾಗೆ ತಾರೆ ಈ ತಗೊಂಡೋಗಿ ಬೆಂಕಿಲ್ ಹಾಕು. ಅವಳಿಗಾಗಿರೋ ದೃಷ್ಟಿಗೆ ಬಾಬಾ ಎಷ್ಟು ಕಾಟು ಬರುತ್ತೆ ಅಂತ ನೋಡ್ತಾ ಇರು. ಅಪ್ಪ, ಎಷ್ಟು ದೃಷ್ಟಿ ಆಗಿದೆ ನೋಡಿ ಅವಳಿಗೆ. ಅಯ್ಯೋ ಅಜ್ಜಿ, ಇದೆಲ್ಲ ಬೇಕಾ? ನನಗೆ ಯಾರ ದೃಷ್ಟಿನೂ ಬಿದ್ದಿಲ್ಲ. ಈಗ ನೀನು ಹಾಸ್ಪಿಟಲ್ಗೆ ಬೋರ್ಡ್ ಮೆಂಬರ್ ಆಗಿದ್ಯಾ, ದೃಷ್ಟಿ ಆಗ್ದಲೇ ಇರುತ್ತಾ? ನನಗಂತೂ ಕರ್ಣ ನಿರ್ಧಾರ ಕೇಳಿ ತುಂಬಾ ಖುಷಿ ಆಯ್ತು. ಐ ಹ್ಯಾಪಿ. ನೋಡ್ದಾ, ನನ್ ಡಾರ್ಲಿಂಗ್ಗೆ ಯಾರಿಗೆ ಯಾವ ಜವಾಬ್ದಾರಿ ಕೊಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಗೊತ್ತು ನೋಡು. ನಿತ್ಯ, ಕರ್ಣ ಕೊಟ್ಟಿರೋ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸು ಕಂದ. ಆಗಲಿ ಶಾಂತಿ, ಖಂಡಿತ ನಿಭಾಯಿಸ್ತೀನಿ. ನನ್ನ ಗಂಡನಿಗೆ ಹಾಸ್ಪಿಟ್ಲೇ ದೇಗುಲ ಆಗಿತ್ತು. ಜನಸೇವೆನೆ ಅವ್ರಿಗೆ ವೃತ್ತಿಯಾಗಿತ್ತು. ಬಡವ್ರ ಹತ್ರ 1 ಪೈಸಾನು ತಗೊಳ್ದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಪೇಷಂಟ್ಗೆ ಬರೀ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ, ಅವ್ರಿಗೆ ಭರವಸೆ ತುಂಬಬೇಕು, ಬದುಕು ಚೈತನ್ಯ ತುಂಬಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು. ನಮ್ ಕರ್ಣ ಅವ್ರ ತಾತನಾದಲೇ ನಡೀತಾ ಇದ್ದಾನೆ. 3 ಹೊತ್ತು ಅವನಿಗೆ ಕೆಲ್ಸದ ಬಗ್ಗೆನೇ ಚಿಲ್ದೆ. ಅವರಷ್ಟೇ ನಮ್ ಕರ್ಣ ಕೂಡ ಆಸ್ಪತ್ರೆ ಮೇಲೆ ತುಂಬಾ ಬಾಂಧವ್ಯ ಇಟ್ಕೊಂಡಿದ್ದಾನೆ. ಹೌದು ಅತ್ತೆ, ನಮ್ಮ ಕರ್ಣ ನಮ್ಮ ಆಸ್ಪತ್ರೆ ಹೆಸರನ್ನ ಎಷ್ಟು ಎತ್ತರಕ್ಕೆ ತಗೊಂಡೋದ ಅಲ್ವಾ? ಹೌದು ಮಾಲ್ತಿ. ನಿತ್ಯ, ನೀನ್ ನನ್ಗೊಂದು ಪ್ರಾಮಿಸ್ ಮಾಡ್ಬೇಕು.